ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾನು ಗಣೇಶನಿಗೆ ಪ್ರಿಯವಾದಂಥ ಮೋದಕ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ನಾನಿಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳತ್ತೀನಿ ರೀ. ಮೋದಕ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿನಿ ರೀ. ಅದಕ್ಕೆ ನಾನು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿನಿ ರೀ. ಅದನ್ನು ಹಾಕೊಳತ್ತೀನಿ ನೋಡ್ರಿ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ರಿ ನಾವು ಮೋದಕಗೆ. ಹಂಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಹುರ್ಕೋಬೇಕ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕೊಳಕತ್ತೀನಿ ರೀ ನಾನು. ಬೆಲ್ಲ ಹಾಕಿ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಎರಡೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಅಲ್ಲಿವರೆಗೂ ಲೋ ಫ್ಲೇಮ್ನಾಗ ಹುರ್ಕೋ. ಹೈ ಫ್ಲೇಮ್ನಾಗ ಇಟ್ರೆ ತಳ ಹಿಡ್ಕೋತೈತ್ರಿ. ಹಾಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ ಸ್ಟಫಿಂಗ ಆಲ್ಮೋಸ್ಟ್ ರೆಡಿ ಆಗೈತ್ರಿ. ಈಗ ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ ಹಾಕೋತೀನಿ ನೋಡ್ರಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ನಮ್ದು ಮೋದಕದ ಸ್ಟಫಿಂಗ ರೆಡಿ ಆಯ್ತು ನೋಡ್ರಿ. ಈಗ ನಾನೊಂದು ಪಾತ್ರೆ ಇಟ್ಕೊಂಡೀನಿ ರೀ. ಅದಕ್ಕೆ ಒಂದು 3 ಸಣ್ಣ ಗ್ಲಾಸ್ನಷ್ಟು ನೀರು ಹಾಕೋತೀನಿ ನೋಡ್ರಿ. ಈ 3 ಗ್ಲಾಸ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಆಗ್ತೈತ್ರಿ. ಹಾಗಾಗಿ ನಾ ಇಲ್ಲಿ 3 ಗ್ಲಾಸ್ ಸಣ್ಣ ಕಪ್ಲೆ 3 ಗ್ಲಾಸ್ ಅಷ್ಟು ನೀರು ಹಾಕೊಂಡೀನಿ ರೀ. ಮತ್ತಿಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳಕತ್ತೀನಿ ರೀ. ಈ ತುಪ್ಪ ಹಾಕೋದ್ರಿಂದ ನಮ್ಮ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ರೀ ಹಿಟ್ಟೆಲ್ಲ. ಹಾಗಾಗಿ ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಇದಕ್ಕೆ ಸಕ್ರೆನೂ ಹಾಕೋಬೋದ್ರಿ. ಸ್ವೀಟ್ ಆಗಬೇಕಂದ್ರೆ ಸಕ್ರೆನೂ ಹಾಕೋಬೋದ್ರಿ. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ರೀ. ಈಗ ನೀರು ಕುದಿಯಾಕೆ ಬಿಡ್ಬೇಕ್ರಿ. ಈಗ ನೀರು ಕುದಿ ಬಂದೈತ್ರಿ. ಆವಾಗ ಹಿಟ್ಟು ಸಾವಕಾಶ ಹಾಕ್ಕೊಂಡು ಎಲ್ಲೂ ಗಂಟು ಉಳಿಲ್ದಂಗೆ ಈ ಥರ ನೋಡ್ರಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಎಲ್ಲೂ ಗಂಟು ಇರಬಾರ್ದ್ರಿ. ನೀವು ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ಮಾಡ್ಕೋಬೇಕ್ರಿ. ಈಗ ಒಂದು 10 ನಿಮಿಷ ಮುಚ್ಚಿಡೋಣ್ರಿ. ಈಗ ನೋಡ್ರಿ ಚಲೋ ತಂಗೆ ಹಿಟ್ಟು ಹಬೆದಾಗ ಬೇಯ್ದೈತ್ರಿ. ಈಗ ಇದನ್ನೇನು ಮಾಡ್ಬೇಕಂದ್ರೆ ಚಲೋ ತಂಗೆ ನಾದ್ಕೋಬೇಕ್ರಿ. ಎಲ್ಲೂ ರಫ್ ಇಲ್ದಂಗೆ ನಾದ್ಕೋಬೇಕು ನೋಡ್ರಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ನಾನು ಅಕ್ಕಿ ಹಿಟ್ಟು ಈ ಥರ ನಾದಿಟ್ಕೊಂಡೀನಿ ರೀ. ನಮಗೆ ಈ ಥರ ಉಳ್ಳಿ ಮಾಡಿದಾಗ ಸೈಡ್ಗೆಲ್ಲೂ ಬಾಯಿ ಬಿಡಬಾರ್ದ್ರಿ. ಆ ಥರ ಹದ ಇರ್ಬೇಕ್ರಿ. ನಾದ್ಕೊಳ್ಳೋ ಹದ ಆ ಥರ ಇರ್ಬೇಕ್ರಿ. ಈಗ ನಾನಿಲ್ಲಿ ನಿಮ್ಗೆ ಎಷ್ಟು ಸೈಜ್ ಬೇಕು ನೋಡ್ರಿ ಮೋದಕ. ದೊಡ್ಡದು ಬೇಕಂದ್ರೆ ದೊಡ್ಡದಾಗಿ ತೊಗೊಳ್ರಿ, ಸಣ್ಣದಾಗಿ ಬೇಕಂದ್ರೆ ಸಣ್ಣದಾಗಿ ತೊಗೊಳ್ರಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಮೋದಕ ಮಾಡಿ ತೋರ್ಸತ್ತೀನಿ ರೀ. ಈ ಥರ ಉಳ್ಳಿ ಮಾಡ್ಕೊಂಡು ಅದನ್ನೊಂದು ಸ್ವಲ್ಪ ಗೋಲಾಗಿ ಮಾಡ್ಕೊಂಡು ಅದ್ರೊಳಗೆ ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಹಾಕಿ ಕೈ ಸಹಾಯದಿಂದ ಈ ಥರ ಮಾಡೋಣ್ರಿ. ನಾವಿಲ್ಲಿ ಮೋದಕ ಮೋಲ್ಡ್ ಬಳಸ್ದೆ ಯಾವ ರೀತಿ ಮೋದಕ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಮೋದಕ ಇದು ರೆಡಿ ಆಗೈತ್ರಿ. ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ಪೂನ್ ಸಹಾಯದಿಂದ ಮೋದಕದ ಶೇಪ್ ಕೊಡ್ತೀನಿ ನೋಡ್ರಿ. ಈ ಥರ ಒಂದು ಸ್ವಲ್ಪ ಸ್ಪೂನಿಗೆ ಹಿಟ್ಟು ಹಚ್ಕೊಂಡು ಈ ಥರ ಮೋದಕದ ಶೇಪ್ ಕೊಡ್ತೀನಿ ನೋಡ್ರಿ. ನೀವು ಮೋಲ್ಡ್ ಬಳಸ್ದ ಈ ಥರ ಮಾಡಿ ನೋಡ್ರಿ, ಮಸ್ತ್ ಬರ್ತಾವ್ರಿ ಮೋದಕ. ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿದಾವ ಮೋದಕ ಅಂಥೇಳಿ. ಮೋಲ್ಡ್ ಇಲ್ದ ಇದ್ರೂ ಈ ಥರ ಮಾಡ್ಕೋಬೋದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತೆ ಅಂಥೇಳಿ ಮೋದಕ. ಈಗ ಇದೇ ಥರ ಎಲ್ಲ ಮಾಡಿ ಇಟ್ಕೋತೀನಿ ನೋಡ್ರಿ. ನಮಗೆ ಮೋದಕದ ಮೋಲ್ಡ್ ಬೇಕಂತಾನೆ ಏನಿಲ್ರಿ, ಇದೇ ಥರ ಮಾಡ್ಕೋಬೋದು ನೋಡ್ರಿ. ಈಗ 2 ರೆಡಿ ಆಗ್ಯಾವ್ರಿ. ಈಗ ಅಷ್ಟೂ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಅಷ್ಟು ಮೋದಕ ಮಾಡಿಟ್ಕೊಂಡಿನಿ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಕತ್ತಾವ ಅಂಥೇಳಿ. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ್ರಿ. ಹಬೆದಾಗ ಬೇಯಿಸ್ಬೇಕ್ರಿ. ಹಾಗಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿನಿ ರೀ. ನೀವು ಬೇಕಂದ್ರೆ ಸ್ಟೀಮರ್ ಇದ್ರೂ ನಡಿತೈತ್ರಿ. ಅದ್ರಾಗ ಹಾಕೊಂಡ್ರೆ ನಾನಿಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡಿನಿ ರೀ. ಅದ ಇಡ್ಲಿ ಪಾತ್ರೆ ಮಣಿ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಕಡೆ ಹಚ್ಕೋತೀನಿ ರೀ. ಈ ಥರ ಹಚ್ಕೊಂಡ್ರೆ ನಮ್ಮ ಮೋದಕ ಅಂಟ್ಕೊಳ್ಳೋದಿಲ್ಲ ರೀ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಳಕತ್ತೀನಿ ರೀ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಈಗ ನೋಡ್ರಿ ನಾನಿಲ್ಲಿ ಅವನ 4 ಕಡೆ ಮೋದಕ ಇಟ್ಕೊಂಡೀನಿ ರೀ. ಜಾಸ್ತಿ ಹತ್ರ ಇಟ್ಕೋಬೇಡ್ರಿ, ಯಾಕಂದ್ರೆ ಅಂಟ್ಕೋತಾವ್ರಿ ಮನೆಗೆ. ಹಾಗಾಗಿ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಮೇಲ್ಗಡೆ ನೀರು ಚಿಮ್ಸ್ಕೋತೀನಿ ರೀ. ಇದೇ ಥರ ಮಾಡ್ಕೋರಿ ನೀವು. ಮಸ್ತ್ ಮೋದಕ ಬರ್ತಾವ್ರಿ. ನಾನೀಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಹಬೆ ಒಳಗೆ ಬೇಯಿಸ್ತೀನಿ ನೋಡ್ರಿ.
ಈ ಥರ ಮಾಡೋದ್ರಿಂದ ಮೋದಕ ಮಸ್ತ್ ಟೇಸ್ಟಿಯಾಗಿ ಬರ್ತಾವ್ರಿ. ನನ್ನ ಮೊದಲಿನ ವಿಡಿಯೋದಾಗ ಕರಿದ ಮೋದಕ ಹೆಂಗೆ ಮಾಡೋದು ಅಂತೇಳಿ ಹಾಕಿನಿ ನೋಡ್ರಿ. ಅದು ಬೇಕಂದ್ರೆ ಅದು ಐತ್ರಿ ನನ್ನ ಚಾನಲ್ ಒಳಗೆ, ನೀವು ಚೆಕ್ ಮಾಡಿ ನೋಡ್ರಿ. ಎಣ್ಣೆ ಒಳಗೆ ಕರದ ಮೋದಕನೂ ಮಾಡೀನಿ. ಈಗ ನಾನಿಲ್ಲಿ ಅಕ್ಕಿ ಹಿಟ್ಟು ಬಳಸ್ಕೊಂಡು ಈ ಥರ ಮೋದಕ ಮಾಡ್ಕೊಂಡೀನಿ ನೋಡ್ರಿ. ಈಗ ನಮ್ಮ ಮೋದಕ 15 ನಿಮಿಷ ಆಗೈತ್ರಿ, ರೆಡಿ ಆದವು ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ ತಂಗೆ ಹಬೆ ಒಳಗೆ ಬೇಯ್ದಾವ ನೋಡ್ರಿ. ಈಗ ಒಂದು ಪ್ಲೇಟಿಗೆ ತಕ್ಕೊಂಡು ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೇಸರಿ ನೆನೆಯಾಕಿಟ್ಟಿದ್ದೆ ರೀ, ಅದನ್ನ ಈ ಥರ ಚೆನ್ನಾಗಿ ಕಾಣಲಿ ಅಂಥೇಳಿ ಈ ಥರ ಮೇಲ್ಗಡೆ ಹಚ್ಕೊಂಡು ಮತ್ತು ಪಿಸ್ತಾ ಹಚ್ಚಿ ರೆಡಿ ಮಾಡೀನಿ ನೋಡ್ರಿ. ಮೋದಕ ಎಷ್ಟು ಚಂದ ಕಾಣತ್ತಾವ ಅಂಥೇಳಿ ನೀವು ಇದೇ ಥರ ಟ್ರೈ ಮಾಡಿ ನೋಡ್ರಿ. ಮಸ್ತ್ ಟೇಸ್ಟಿಯಾಗಿ ಬರ್ತಾವ್ರಿ ಮತ್ತು ಚೆನ್ನಾಗಿನೂ ಕಾಣಿಸ್ತಾವೆ ನೋಡ್ರಿ. ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.